ಮಾಡಿದರೂ ಶ್ರೀಕೃಷ್ಣನ ಕೃಪೆಯೂ ನಮ್ಮ ಮೇಲೆ ಬೀಳಲೇ ಇಲ್ಲ. ಇರಲಿ, ಅಗ್ರಜನ ಆಜ್ಞೆಯಂತೆ ನಾನು ಸಹ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು. ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸವ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವ. ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ. ದರ್ಶನವ ನೀ ತೋರಯ್ಯ ದೇವ, ದರ್ಶನವ ನೀ ತೋರಯ್ಯ ಕೃಷ್ಣ. ಶ್ರೀಹರಿ ಬರದಿರಂ ತರಳುವೆ ದ್ವಾರಕಾ ನಗರಕ್ಕೆ. ಬರದಿರಂ ತರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರ ಸೈನ್ಯದ ಗೊಂಡೆ ಯುದ್ಧದ ಸಂಧಿಯ ಶೀಘ್ರದಲ್ಲೇ. ಕುರು ಪಾಂಡವರ ಸೈನ್ಯದ ಗೊಂಡೆ ಯುದ್ಧದ ಸಂಧಿಯ ಶೀಘ್ರದಲ್ಲೇ. ನನ್ನ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರತನಂ ತರಳುವೆ ದ್ವಾರಕಾ ನಗರಕ್ಕೆ. ಭರತನಂ ತರಳುವೆ ದ್ವಾರಕಾ ನಗರಕ್ಕೆ. ಹದಮದೀವನ ವಧಿಸಲಿಸ ವಿಧ ವಿಧ ಪ್ರಯೋಗವೆಸಗಿದನು. ಹದಮದೀವನ ವಧಿಸಲಿಸ ವಿಧ ವಿಧ ಪ್ರಯೋಗವೆಸಗಿದನು. ಕಲಿಯವನವನೇ ಜನಗಣನೆ ಮದಮದನಂದನ ಕೋಟಿಹನು. ಕಲಿಯವನವನೇ ಜನಗಣನೆ ಮದಮದನಂದನ ಕೋಟಿಹನು. ಮಾನವನ ಬಂಧನವಿಲ್ಲದೆ ಮದಾನ ಕಾಣುವ ಹಾಸವ. ಮಾನವನ ಬಂಧನವಿಲ್ಲದೆ ಮದಾನ ಕಾಣುವ ಹಾಸವ. ಕನ್ನಡದಲ್ಲಿ ಮನವನ್ನು ಅಮ್ಮ ಕ್ರೋಧವನ್ನು ಬೀರಿಕೊಳ್ಳಲು. ಕನ್ನಡದಲ್ಲಿ ಮನವನ್ನು ಅಮ್ಮ ಕ್ರೋಧವನ್ನು ಬೀರಿಕೊಳ್ಳಲು. ಭರತನಂ ತರಳುವೆ ದ್ವಾರಕಾ ನಗರಕ್ಕೆ. ಭರತನಂ ತರಳುವೆ ದ್ವಾರಕಾ ನಗರಕ್ಕೆ. ಅಂತೂ ಪಾಂಡವರಿಗೂ ನನಗೂ ಯೋಧವು ಸಂಘಟಿಸಿದಂತೆ ಸರಿ. ಈ ಯುದ್ಧದಲ್ಲಿ ದುರ್ಯೋಧನನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಸಮರ. ಆ ಪಾಂಡವರಾದರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಗಂಡುಗಳಿಗಳೇ ಹಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ
ಎದುರು ಮಾಡುವೆನ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಅಖಂಡ ಸಾಮ್ರಾಜ್ಯ. ಶಾಕಿನಿ ಮಾವನ ಸಲಹೆಯಂತೆ ದ್ವಾರಕಾ ನಗರವನ್ನು ಪ್ರವೇಶಿಸಿದ್ದಾಯಿತು. ಏನ ಕೃಷ್ಣನನ್ನು ಸಂಧಿಸಿ ಯಾದವ ಸೈನ್ಯದ ಸಹಾಯ ಪಡೆಯುವನು. ಯಾದವರಾಗದ ಸೈನ್ಯವು ದೊರೆತರ ಸುಲಭದಿ ಮಡಿಸುವ ಶತ್ರುಗಳ, ಯಾದವರಾಗದ ಸೈನ್ಯವು ದೊರೆತರ ಸುಲಭದಿ ಮಡಿಸುವ ಶತ್ರುಗಳ ಭೀಮನ
ಎಚ್ಚರಗೊಳ್ಳುವರು. ಅವರು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿ ಕುಳಿತುಕೊಳ್ಳುತ್ತೇನೆ. ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ, ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರವಿರಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಕಳಕಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರವಿರಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಕಳಕಳಿಸುತ್ತಿವೆ. ದೇವಲೋಕಾದಿಲೋಕ ಹೆರುಗಿದರೆ ಹಿಡಿದಂತಿದೆ, ದೇವಲೋಕಾದಿಲೋಕ ಹೆರುಗಿದರೆ ಹಿಡಿದಂತಿದೆ. ಎನಿತು ಈ ಕೃಷ್ಣನ ಗರ್ಭದ ಸಿರಿತನ, ಎನಿತು ಈ ಕೃಷ್ಣನ ಗರ್ಭದ ಸಿರಿತನ, ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿ ಏನಿ ಭವನದ ವೈಭವ, ನೋಡಲ ಆನಂದವಾಗಿದೆ, ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ, 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ. ಎತ್ತ ನೋಡಿದರಂತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ನಕ್ಷತ್ರ ಪುಂಜದಂತೆ ಹೊಳೆಯುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿದಂತೆ ಭಾಸವಾಗುತ್ತಿದೆಯಲ್ಲ. ಅಬ್ಬಾ, ಇದಾವ ಶಿಲ್ಪಿಯ ಕೈ ಚಾತುರ್ಯ. ಏನಿ ಶಿಲಾಬಾಲಕಿಯರ ಭಾವ ಭಂಗಿಗಳು, ಬಳ್ಳಿಯಂತೆ ಬೆಳಕುವ ನಡವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಸೆಳಿನಂತ ನಾಸಿಕ, ಪೂರ್ಣಚಂದ್ರನನ್ನೇ ನಾಚಿಸುವಂತ ಮಂದಹಾಸ. ಅಬ್ಬಾ, ಈ ಸೌಂದರ್ಯ ರಾಶಿಗಳನ್ನು ಕಂಡಾಕ್ಷಣ ಭಾವಪರವಶನಾದೆ, ಭಾವಪರವಶನಾದೆ. ನಾನೇ ಒಂದು ಸಾರಿ ಬಿಗಿದಪ್ಪದೆ. स्वागत गुरुनंदना, स्वागत स्वागत गुरुनंदना, स्वागत वैय दुर्योधना, स्वागत वैय
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದಲ್ಲಿ ಕುಲ ತಿಲಕನೇ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಕುರುಧೀರ ಪ್ರಚಂಡ ಕೌರವ ರಣರಂಗ ಕುರುಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಗ ದುರ್ಯೋಧನ ಸ್ವಾಗತ ವೈಗ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಕಥೆಗೆ ಪಿಡಿದಿಗ ವೀರ ಶರೀರವು ಮಾಥಿಸಿದ ಹುಲಿಗಾಕಾರ ಕರದೊಳು ಕಥೆಗೆ ಪಿಡಿದಿಗ ವೀರ ಶರೀರವು ಮಾಥಿಸಿದ ಹುಲಿಗಾಕಾರ ಉರಿಮೀಸೆಯದೊರೆ ಸರದಾರ ಉರಿ ಬೀಜೆಯದೊರೆ ಈ ಸರದಾರ ಉರಿ ಬೀಜೆಯದೊರೆ ಈ ಸರದಾರ ನಡೆಯುವ ಬಗ್ಗೆಯು ಬಹು ಗಂಭೀರ ನಡೆಯುವ ಬಗ್ಗೆಯು ಬಹು ಗಂಭೀರ ನಡೆಯುವ ಬಗ್ಗೆಯು ಬಹು ಗಂಭೀರ ನಡೆಯುವ ಬಗ್ಗೆಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಗ ದುರ್ಯೋಧನ ಸ್ವಾಗತ ವೈಗ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ವಜ್ರಕಾಯ ಸುಯೋಧನ ಕೌರವ ಏನಿದು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ. ಓಹೋ, ಇದೆಲ್ಲವೂ ಆ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಾಗಾರವನ್ನು ನೋಡಿ ಬೇರಗಾಗುವನಲ್ಲ ಈ ಚಲನಕ್ಷಮಲ್ಲ ಕೌರವೇಶ್ವರ. ಸಾಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಾಸುಂಧರೆಯ ಕುವರ ಗಾಂಧಾರಾದೇವಿಯ ಗರ್ಭ
ಸಂಜಾತ ಶಾಸ್ತ್ರವಂಶ ಧುರೀಣ ಎಂತಹ ಚಕ್ರವರ್ತಿಯ ಭವನಕ್ಕಿಂತಲೂ ಈ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ, ಗುರುರಾಜ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ಯೋಗ ನಿದ್ರೆಯಲ್ಲಿರುವರು, ಇನ್ನೇನು ಎಚ್ಚರಗೊಳ್ಳುವರು. ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ಇವನೆಂತ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖತೋಲ್ಪದಲ್ಲಿ ಲೀನನಾಗಿರುವನು. ಇರಲಿ, ಈತನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ಗುರುರಾಜ, ನಿನ್ನಲ್ಲೊಂದು ಮಾತು. ಅಂತ ಮಾತೇನು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಈ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಗುರುರಾಜ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿ, ಹಾಗೆ ಹೇಳಿದೆ ಸಾಧಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದನೆಂದರೆ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ. ಭೂಪಾಲಕನಾದ ನಾನು ಈ ಗೋಪಾಲಕನ ಪದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದೋ. ಸಾತಕಿ, ಸಾತಕಿ, ಎಲ್ಲಿ ನನ್ನ ಪ್ರಾಣ ಸಕನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಕ ಪಾರ್ಥ? ಎಲ್ಲ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾತಕಿ? ಅದನ್ನು ನನಗೆ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನೆಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವಂತಾಯಿತು. ಎಂತ ವಿಳಂಬನೆ ಪಾರ್ಥ! ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯನ್ನೊಡಗೂಡಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಇನ್ನ ಮೇಲೆ ನಿನ್ನ ಇಚ್ಛೆ ಪಾರ್ಥ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಸಮಾಧಾನವೇ. ನೀನು ದ್ವಾರಕೆಗೆ ಹೊರಟೆ ಎಂದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ಎಲ್ಲಿಗೆ ಮೊದಲೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂತಹ ಸಮಯದಲ್ಲವೇ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಮತ್ತು ಸಹಕಾರ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ತಿಳಿದುಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಎಲ್ಲಿಯಾದರೂ ಕುಳಿತುಕೋ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಾನೆ ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಸುಯೋಧನ. ಕುರು ಪಾಂಡವರ ದಮನೀಯಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು.
ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನೆಯ ಲೀಲೆ ದೀನ ದಯಾಳು, ಶೀಘ್ರದಿನ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಪರಮಾತ್ಮ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಆಜ್ಞೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಆಜ್ಞೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಶ್ರೀಹರಿ ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಶ್ರೀಹರಿ ಪರಮಾತ್ಮ, ಪಾಂಡವರ ಹರಾಧ್ಯವೆರೆಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ವಾಸುದೇವ, ಪಾಂಡವರ ಹರಾಧ್ಯವೆರೆಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮನೆಯಿಡಲು. ಪರಮಾತ್ಮ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮನೆಯಿಡಲು ತ್ವರಿತದೆ ಬಂದು ಕಾಯ್ದ ನೀನೆಂದು ಹಿಂದ ಮೌನವೇ ಜನಾರ್ದನ.
ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಕುಶಲವೇ ಪರಮಾತ್ಮ. ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಪದತಳವೇ ನನಗೆ ಸಾನ್ನಿಧ್ಯ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರು ಚಕ್ರೇಶ್ವರ. ಓಹೋ ಬಾವ, ಚಕ್ರೇಶ್ವರ. ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ಬಾವಾ, ರಾಮಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಮಿತ್ರ ಪ್ರಾರ್ಥನೆ ಬಂದೊಡನೆ ಎದ್ದು ಭಾಷಣವನ್ನೇ ಆರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವಾ, ನಾನು ನೀನು ಬಂದದ್ದನ್ನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕಾರಣವಿರುವುದು ಕೃಷ್ಣ. ಪಾಂಡವರಿಗೂ ನಮಗೂ ಯೋಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ? ಎಂತಹ ದುಡುಕಿನ ಕಾರ್ಯ ಬಾವಾ. ಬಲ್ಲೆಯ ರಾಜರಾಳಿದ ಮರ್ಮ. ಅರ್ಜುನ, ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ಅರ್ಜುನ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವರಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ?
ಸುಯೋಧನ, ಹೀಗೆ ಈ ಧರಣಿ ಮಾತೆಯು ಯಾರನ್ನು ವರಿಸುವಳು, ಯಾರಲ್ಲಿ ಸ್ಥಿರವಾಗಿ ನಿಲ್ಲುವಳು, ಯಾರೊಂದಿಗೆ ಸಮಾಗಮ ಬಯಸುವಳು? ಆದ್ದರಿಂದ ಸಹೋದರರಾದ ನೀವಿಬ್ಬರು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ ಬಾಬಾ. ನನ್ನ ಮಾತನ್ನು ಕೇಳು. ಶ್ರೇಷ್ಠ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ಹೆಚ್ಚಿನ ಪರಿಜ್ಞಾನ ಚಕ್ರವರ್ತಿಯಾದ ನನಗೂ ಇರುವುದು. ಏನೆನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೀಯಾ ನಿಮ್ಮಣ್ಣನು ಆಡುತ್ತಿರುವ ದುಡುಕಿನ ಮಾತುಗಳನ್ನು? ಹೇಳಿದೆ ಪರಮಾತ್ಮ. ನೀನು ಸಹ ಯಾದವರ ಸಹಾಯವನ್ನು ಬೇಡಲೆ ಎಂದು ತೋರುವುದು? ಹೌದು ಪರಮಾತ್ಮ. ಛೇ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೂಡಲು ಕೃಷ್ಣ, ನಾವಿಬ್ಬರು ನಿನಗೆ ಸಮಾನವಾದ ಬಂಧು. ಇಲ್ಲಿಗೆ ಮೊದಲು ಬಂದವರ ಪಕ್ಷವನ್ನು ವಹಿಸುವುದು ರೋಚಿತವಾದ ಧರ್ಮ. ಇಲ್ಲಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಮಾತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡಿರಬಹುದು. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ತನಗೆ ಏನು ಬೇಕೋ ಅದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗೇ ಇರುವುದು. ನಾನಾಗಿಲ್ಲವೇ? ಇರುವುದು. ಈಗ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಒಂದು ಅಕ್ಷೋಹಿಣ ಸೈನ್ಯ ಒಂದು ಕಡೆ. ಯುದ್ಧ ವಿಮುಖನು, ನಿರಸ್ತ್ರಾಧಾರಿಯು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ನಿರಸ್ತ್ರನು, ನಿರಾಯುಧನು ಆದ ಈತನಿಂದ ನಿಮಗೇನಾಗಬೇಕಾಗಿದೆ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಮೂರು ಬಲರಾಮರ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲ ಬಲ ಸುಯೋಧನ, ನಿನ್ನ ಸಾಹಸಕ್ಕೆ ಸರಿಯಾದದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆ. ಬರಲೇ ಮಾಧವ. ನಡೆ. ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಹರಿಯದವನೆಂದುಕೊಂಡೆಯಾ? ಕೃಷ್ಣ, ಮಾಡಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಸುಯೋಧನ, ಭಾರತ ಕಂಡ ಸ್ವತಂತ್ರ ಪ್ರಳಯ ಸಿಂಹನ ಸಮರ ಶಬ್ದ ಪ್ರಚಂಡ ರಕ್ತ ಕೋಡಿಯಾರಿಸಿ ತಾಂಡವ ಪ್ರಳಯ ಸಿಂಹನಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧ
ಪಾಂಡವರೆಂದರೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನಾದರೋ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವೂ ಕಾದಾಡುವುದಿಲ್ಲವೆಂದು ವಚನಿಸುತ್ತಿರುವೆ. ವಾಚನ ಭ್ರಷ್ಟನಾದಿಯ ಝಾಕೆ. ಸುಯೋಧನ, ಮಾಡಿದ ವಾಗ್ದಾನವನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದಲ್ಲವೇ ತಿಳಿಯುವುದು. ನಡೆ. ಬರಲೇ ಮಾಧವ. ನಡೆ. ಅರ್ಜುನ, ನನ್ನ ನಿನ್ನ ಭೇಟಿ ಮುಂದಿನ ರಣಾಂಗಣದಲ್ಲಿ. ಅದು ಮುಂದೆ ತಾನ ತಿಳಿಯುವುದು. ನಡೆ ಸುಯೋಧನ. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ನಮ್ಮ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ. ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿದೆ ಅರ್ಜುನ. ನಿರಾಯುಧನಾದ ನನ್ನನ್ನು ನಂಬಿಕೊಂಡು ಕೆಟ್ಟೆಯಲ್ಲ. ಸ್ವಯಾಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಅರ್ಜುನ. ಆ ಕಾರ್ಯವನ್ನು ಮಾಡಿದವನು ಆ ದುರ್ಯೋಧನ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಮಾನ್ಯನಾದೆ ಇಂದು ತಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದೆ ಇಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಪರಿಪರಿಯ ಪರಿಭವದಿಂದ ಜಗದಳು ನೊಂದೆನು ನಾನು ದೇವ. ಪರಿಪರಿಯ ಪರಿಭವದಿಂದ ಜಗದಳು ನೊಂದೆನು ನಾನು ದೇವ. ಮಾಧವನೆ ನಿಯಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೆ ನಿಯಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ವಾಸುದೇವ, ಕದನದಲ್ಲಿ ಕುರುಪತಿ ಜಯವ ಹದಗೊಳಿಸಿ ಧರ್ಮವ ಪೊರೆವ ದೇವ. ಪರಮಾತ್ಮ, ಕದನದಲ್ಲಿ ಕುರುಪತಿ ಜಯವ ಹದಗೊಳಿಸಿ ಧರ್ಮವ ಪೊರೆವ ದೇವ. ಮಾಧವನೆ ನಿಯಮಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಪರಮಾತ್ಮ, ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು
ಪ್ರತಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನಿನ್ನ ನಿನ್ನ ವರದತ್ಸವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ಮಾನವ ಜೀವನ ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಹೀಗೆ ನನಗೆ ಅನುಮತಿಯನ್ನು ಕೊಡುದೇವ, ಪುನಃ ನೋಡುವೆನು. ಅರ್ಜುನ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಚಿಂತೆ ಇಲ್ಲ, ಭಕ್ತರ ಇಚ್ಛೆಯನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಾದಿಯಾಗಿ ಎಲ್ಲರಿಗೂ ತಿಳಿಸು. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಪರ್ತನಿ ಕಾತುರವೇ ತಗೆ ವಿಜಯ, ವಿಜಯ ಕಾತುರವೇ ತಗೆ ವಿಜಯ, ಕರದಳು ಕಾಂಡಿವ ಹಿಡಿದಿಯೋ ದೃಢದಿ, ಕರದಳು ಕಾಂಡಿವ ಹಿಡಿದಿಯೋ ದೃಢದಿ, ಧೃತಿಗೆಡದಿರು ಜೋಕೆ ಬರುವಿರಲಿ ನೆನೆಸಿ, ಎದೆಗಿಡದಿರು ಜೋಕೆ ಕಡುದಿರಲಿ ನೆನೆಸಿ, ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಇದ್ದವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಇದ್ದವ ಸತತವು ನಾ ಬಯಸಿ, ಪ್ರಿಯದಲೆ ನಿನ್ನ ಪೊರೆಯುವೆ, ನವರತವು ನಿನ್ನ ಬಿಡದಲೆ ಪೊರೆವೆ, ಅನವರತವು ನಿನ್ನ ಬಿಡದಲೆ ಪೊರೆವೆ, ಮನದನು ಮಾನವ ಪಾರ್ಥ, ಪಾರ್ಥ, ಪಾರ್ಥ.
ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರೆ ಹೋಗಲಿ. ಗುರುದೇವ ಬಲರಾಮರ ಸಹಿತ ಆಕ್ಷೋಹಿಣಿ ಯಾದವ ಸೈನ್ಯವೇ ನನ್ನ ಕೈವಶ. ಎಲವೋ ಭಂಡ ಭೀಮ, ಆ ನಿನ್ನ ಗುಂಡಿಗೆಯ ಬಿಸಿ ರಕ್ತವನ್ನಿರಲು ಏ ನನ್ನ ಉಕ್ಕಿನ ಬಾಹುಗಳು ಹೆಜ್ಜೆ ಹೆಜ್ಜೆ ಮೆರೆಯುತ್ತಿರುವವು. ಧರ್ಮ ಕ್ಷೇತ್ರವೆನಿಸಿದ ಈ ಭರತ ಭೂಮಿ ಎಂದಿನಿಂದಲೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆನು ಜಾಧವ ಸೈನ್ಯ, ಧ್ವಂಸ ಮಾಡಿಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆನು ಜಾಧವ ಸೈನ್ಯ, ಧ್ವಂಸ ಮಾಡಿಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು, ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು, ತಣ್ಣನೆ ಗಾಳಿಯು ನೀರಾಯಿತು, ತಣ್ಣನೆ ಗಾಳಿಯು ನೀರಾಯಿತು, ಕರಗದ ಇದ ನೋಡಿ, ಕರಗದ ಇದ ನೋಡಿ ಹೃದಯದ ಒಡನಾಡಿ ಒಡನೆ ಆಡಿದ ಮಾತಾಯಿತು, ನಿನ್ನ ಆಡಿದ ಮಾತಾಯಿತು, ನಿನ್ನಾಣೆಯಿಂದ ಹಣ ತಾಳೆನು, ನಿನ್ನಾಣೆಯಿಂದ ಹಣ ತಾಳೆನು, ರಮಣಿಯೊಳಗೆ ಒಲಿದ ಮೇಲೆ ಸುಮಧುರಾರಿಯಲಾರಿ, ರಮಣಿಯೊಳಗೆ ಒಲಿದ ಮೇಲೆ ಸುಮರ ವೀಣೆ ಹರಿಯಲಾರೆ, ರಮಣಿಯೊಳಗೆ ಒಲಿದ ಮೇಲೆ ಸುಮಧುರಾರಿಯಲಾರೆ, ಬಾ ಬೇಗ ಸ್ವಾಮಿ ವಾಸುದೇವ, ಬಾ ಬೇಗ, ಬಾ ಬೇಗ ಮನಮೋಹನ, ಸ್ವಾಮಿ ಬಾ ಬೇಗ ಮನಮೋಹನ, ಬಾ ಬೇಗ ಸ್ವಾಮಿ ಬಾ ಬೇಗ, ಪ್ರಿಯ ಬಾ ಬೇಗ ಮನಮೋಹನ. ಸ್ವಾಮಿ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರಿಯತಮೆ. ನರರ ದುರಂಕಾರದಿಂದ ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ಆಗದ ಚಿಂತ್ಯ ಹತ್ಯಾಕಾಂಡ. ನರರ ದುರಂಕಾರದಿಂದ ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಕೋಟಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಶಾಂತಿ ಸಂಧಾನಕ್ಕೆ ಒಮ್ಮೆ ಪ್ರಯತ್ನಿಸು ಸ್ವಾಮಿ. ಪ್ರಿಯೆ, ಶಾಂತಿಯಿಂದ ಸೃಷ್ಟಿಯ ವಿಕಾಸನವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ನರರ ದುರಂಕಾರದಿಂದ ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ನರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆದು ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ಇಷ್ಟೊಂದು ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿಸಬಲ್ಲೆ ನೀನು. ಅದನ್ನುಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಪ್ರಿಯತಮೇ, ಕಾಳಸರ್ಪ ಕಚ್ಚಿದವನನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷದ ಆವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಇಂಥ ಅವಸ್ಥೆ ಉಂಟಾಗಿದೆ. ನರರ ದುರಂಕಾರ ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಯಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ.
ಇಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸು ಸ್ವಾಮಿ. ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕಡೆಯ ಪ್ರಯತ್ನವೂ ವಿಫಲವಾಗುವುದು. ಸ್ವಾಮಿ, ಪರಮಾತ್ಮ,
ಮನದೋ